ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷದ ಸಂಭ್ರಮ. ಅಧಿಕಾರ ಸ್ವೀಕರಿಸಿ 2.5 ವರ್ಷಗಳು ಕಳೆಯುತ್ತೆ. ನವೆಂಬರ್ 20ಕ್ಕೆ ರಾಜ್ಯ ಸರ್ಕಾರಕ್ಕೆ ಹೊಸ ಸ್ವರೂಪ. ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಹೊಸ ಸ್ವರೂಪ ನೀಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಟಿಬಿ ಜಯಚಂದ್ರ ಮಾತನಾಡಿದ್ದಾರೆ. ನವೆಂಬರ್ಗೆ 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ರಾಜಕೀಯ ವಲಯದಲ್ಲಿ 2 ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು, ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಕಡೆನೂ ಕೂಡ ಹಬ್ಬಿರ್ತಕ್ಕಂಥದ್ದು. ಬಹುಶಃ 2.5 ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಸರ್ವೇ ಸಾಮಾನ್ಯವಾಗಿ ಆ ರೀತಿಯಾಗಿ ಆಗ್ತದೆ ಅಂತೇಳಿ ಈಗ ಬಿಹಾರ್ ಎಲೆಕ್ಷನ್ ಇರೋದ್ರಿಂದ, ಈ ಬಿಹಾರ್ ಎಲೆಕ್ಷನ್ ಆದಮೇಲೆ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ 26ನೇ ಇಸ್ವಿನಲ್ಲಿ 4-5 ರಾಜ್ಯಗಳದ್ದು ಚುನಾವಣೆಗಳು ಬರ್ತದೆ. ಆ ರಾಜ್ಯಗಳನ್ನು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದನ್ನು ಆಧರಿಸಿಯೇ ಆ ಮಾಡಲನ್ನೇ ಬೇರೆ ಕಡೆ ವಿಸ್ತಾರ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಹೊಸ ಸ್ವರೂಪವನ್ನು ಕೊಡುವುದರ ಬಗ್ಗೆ ಚಿಂತನೆ ಮಾಡಬಹುದು. ನಾವು ದೆಹಲಿ ವಿಶೇಷ ಪ್ರತಿನಿಧಿ ಇದ್ದೀರಾ, ದೆಹಲಿ ಮಟ್ಟದಲ್ಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಒಂದು ಮಾತಿದೆ ಸರ್. ಇದು ನೋಡಿ, ಅದು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಸ್ಪೆಕ್ಯುಲೇಷನ್ಸ್ ಅಷ್ಟೇನೆ. ಇದೇನಿದ್ರು ವರಿಷ್ಠರ ಮಧ್ಯದಲ್ಲಿ ಬಿಟ್ಟರೆ ಅದು ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿರೋದ್ರಿಂದ ಏನಿದೆ ಅವರೇ ಮುಖ್ಯಸ್ಥರು. ಅವರ ಜೊತೆಯಲ್ಲೇ ಕೂತು ಚರ್ಚೆ